ಇಲ್ಲಿ ಹೆಚ್ಚಿಗೆ ಹಿಂದೆ ಸರ್ಕಾರ 1 ಲಕ್ಷ ಮನೆ ಕಟ್ಸ್ಕೊಂಡು ಯಾರಿಗೂ ಮನೆ ತಲುಪಿಲ್ಲ. ಬಿಡಿಯಿಂದ ಕೆಲವೆಲ್ಲ ಖಾತಾ ಅವ್ರಿಗೆ ಮೊದಲು ನಾನು ಈಗಾಗಲೇ ನಮ್ಮ ಹೌಸಿಂಗ್ ಮಿನಿಸ್ಟರ್ ಹೇಳಿದ್ದಾರೆ, ಮೊನ್ನೆ ಕ್ಯಾಬಿನೆಟಲ್ಲೂ ಪ್ರಸ್ತಾವನೆ ಮಾಡಿದ್ದಾರೆ, ಅವರು ಹಣ ಬಿಡುಗಡೆ ಮಾಡಿದ್ದಾರೆ ಸರ್ಕಾರ. ಅದನ್ನು ಆದಷ್ಟು ಜಲ್ದಿ ಏನು 1 ಲಕ್ಷದ ಮನೆ ಕಮಿಟ್ಮೆಂಟ್ ಇದೆ, ಕೆಲವರೆಲ್ಲ ಕಟ್ಟಿಲ್ಲ, ಅವರಿಗೆಲ್ಲ ಎಕ್ಸಿಬಿಷನ್ ಕೇಳ್ತಾ ಇದ್ದಾರೆ, ಟೈಮ್ ಕೇಳ್ತಾ ಇದ್ದಾರೆ. ನಾವು ಏನು ನಮಗೇನು ಇಲ್ಲಿ ಜನ ಗೃಹಲಕ್ಷ್ಮಿಗೆ, ಕಾರ್ಡ್ಗೆ, ಪೆನ್ಷನ್ಗೆ ಮತ್ತು BDA ಆಲ್ಟರ್ನೇಟಿವ್ ಸೈಡ್ಗೆ ಏನು ಕೇಳಿದ್ದಾರೆ ಅದಕ್ಕೆಲ್ಲ ಇಲ್ಲಿ ಆಫೀಸರ್ಸ್ಗೆಲ್ಲ ಅದಕ್ಕೆ ಏನೇನು ಬೇಕು ಅದಕ್ಕೆ ಹೇಳ್ತಾರೆ. ಮೇಜರ್ ಒಂದು ಟ್ಯಾಕ್ಸ್ ವಿಚಾರ ಪ್ರಸ್ತಾವನೆ ಮಾಡ್ತಾ ಇದ್ದಾರೆ. ಈ ಟ್ಯಾಕ್ಸು ಹಿಂದೆ 2020 BJP ಗೌರ್ಮೆಂಟ್ ಇದ್ದಾಗ ಈ ರೀತಿ ಆರ್ಡರ್ ಮಾಡ್ತಿದ್ದಾರೆ. ಸೊ ನಾವು ಅದಕ್ಕೆ ಅಮೆಂಡ್ಮೆಂಟ್ ತಂದು ನಮ್ಮ ನಾಗರಿಕರಿಗೆ ನಾವೆಲ್ಲರೂ ಕೇಳ್ತಾ ಇರ್ತೀವಿ, ಯಾರು ಕಾಪಿ ಮಾಡ್ಕೊಳ್ಳೋದು ಬೇಡ. ಕೆಲವು ಸಣ್ಣ ಸೈಟ್ ಅವ್ರಿಗೆಲ್ಲ ಸ್ವಲ್ಪ ಎಕ್ಸೆಂಪ್ಷನ್ ಕೊಡ್ತೀವಿ, ಅವ್ರಿಗೆ ಜಾಸ್ತಿ ಪೆನಾಲ್ಟಿ ಇಲ್ಲದೆ ಎಕ್ಸೆಂಪ್ಷನ್ ಕೊಡ್ತೀವಿ. ನಮ್ಮ ಶಾಸಕರು ದಿನೇಶ್ ಅವರು, ನಮ್ಮ ಜಮೀರ್ ಅವರು, ರಾಮಲಿಂಗಾರೆಡ್ಡಿ ಅವರು, ನಮ್ಮ ಸುರೇಶ್ ಅವರು, ರಿಜ್ವಾನ್ ಅವರೆಲ್ಲ ನನ್ನ ಗಮನ ಸೆಳೆದಿದ್ದಾರೆ. ಬೆಳಗ್ಗೆ ಅಶೋಕ್ ನಾರಾಯಣ ಸೆಳೆದಿದ್ದಾರೆ. ಅವರೆಲ್ಲರೂ ಕೂಡ ಒಂದು ಟ್ಯಾಕ್ಸ್ನ ಯಾವ ರೀತಿ ಸಹಾಯ ಮಾಡಬಹುದು ಅಂತೇಳಿ, ಯಾಕಂದರೆ ಕಾನೂನೇ ಮಾಡಿಬಿಟ್ಟಿದ್ದಾರೆ BJP ಗೌರ್ಮೆಂಟ್. ನಾವು ಅದನ್ನು ಅಮೆಂಡ್ಮೆಂಟ್ ಮಾಡಬೇಕು. ನಾಳಿದ್ರಲ್ಲಿ ನಿಮಗೆ ಯಾವ ರೀತಿ ಏನು ಘೋಷಣೆ ಮಾಡಿದ್ವಿ ಸರ್ಕಾರ, ಯಾವ ರೀತಿ ಎಷ್ಟು ಕಡಿಮೆ ಮಾಡ್ಬೋದು, ಏನು ಅಮೆಂಡ್ಮೆಂಟ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ತಿಳಿಸ್ತೀನಿ. ಇಲ್ಲೇ ನಾನು ನಿಮ್ಮ ಮುಖಾಂತರ ನಮ್ಮ ಆಫೀಸರ್ಸ್ಗೆ ಯಾರಿಗೂ ಹ್ಯಾರಾಸ್ಮೆಂಟ್ ಮಾಡೋಕ್ಕೆ ಹೋಗಿದ್ವಿ. ಸರ್ಕಾರ ಒಂದು ಅಮೆಂಡ್ಮೆಂಟ್ ಬರ್ತಿದೆ, ಯಾರ್ಯಾರು ಏನೇನು ಕಟ್ತಾರೆ ಅದಕ್ಕೆಲ್ಲ ಕಟ್ಟಿಸ್ಕೊಳ್ಳಿ. ಅಕಸ್ಮಾತ್ ಎಕ್ಸ್ಟ್ರಾ ಕಟ್ಟಿತ್ತು ಅಂತಂದರೆ ಬೇಕಾದ್ರೆ ಅದನ್ನು ಅಡ್ಜಸ್ಟ್ಮೆಂಟ್ ಮಾಡ್ಕೊಂತ ಕೆಲಸ ಮಾಡಬೇಕು. ಆದರೆ ನಾಗರಿಕರು ಕೂಡ ಟ್ಯಾಕ್ಸನ್ನು ಎಷ್ಟು ಬಿಲ್ಡಿಂಗ್ ಇಟ್ಕೊಂಡಿರ್ತಾರೆ, ಎಷ್ಟು ಕಟ್ಟಿರ್ತಾರೆ ಅಷ್ಟು ಕಟ್ಟಲೇಬೇಕಾಗ್ತದೆ. ನಾನು ಅಡ್ವರ್ಟೈಸ್ಮೆಂಟ್ ಪಾಲಿಸಿ ಕೆಲವು ಇದೆ, ಎಲ್ಲ ದೇಶದ ಎಲ್ಲ ಪಾಲಿಸಿಗಳು ನೋಡಿದ್ದೀವಿ. ಎಲ್ಲ ಇಲ್ಲಿಗಲ್ ಹೋರ್ಡಿಂಗ್ ಎಲ್ಲ ನಿಲ್ಲಿಸಬೇಕು. ನಮ್ಮ ಪಾರ್ಟಿಯವರಿರಲಿ ಯಾವುದೇ ಪಾರ್ಟಿಯವರಲಿ ಎಲ್ಲರ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ. ಅವ್ರ ಪಾರ್ಟಿ ಅವ್ರ ಡ್ಯೂಟಿ, ಅವ್ರ ಗ್ಯಾರಂಟಿ, ನಮ್ಮ ಗ್ಯಾರಂಟಿ ತೆಗೆದುಕೊಂಡು ಅವ್ರ ಗ್ಯಾರಂಟಿ ಮಾಡ್ಕೊಂಡಿದ್ದಾರೆ. ಅವ್ರೇನು ಬೇಕಾದ್ರೂ ಮಾಡ್ಕೊಳ್ಳಿ, ಅದು ಅವ್ರ ಡ್ಯೂಟಿ ಅವ್ರದ್ದು, ನಮ್ಮ ಡ್ಯೂಟಿ. ಈಗ 14-15 ವಿಧಾನಸಭಾ ಸಿಗ್ತಿದ್ರಿ, ಒಂದಿಷ್ಟು ಕೇಸ್ಗಳು ಅಂದರೆ ನಿಮಗೆ ಮಾಹಿತಿ ಸಮಸ್ಯೆಗಳು ಬಂದಿದೆ, ಒಂದಿಷ್ಟು ಅಧಿಕಾರಿಗಳನ್ನ ಕೂಡ ಅಮಾನತು ಮಾಡಬೇಕು ಅಂತ ಹೇಳಿದ್ವಿ. ಆ ಥರ ಯಾವ ರೀತಿ ಅಧಿಕಾರಿಗಳನ್ನ ಅಮಾನತು ಮಾಡಬೇಕು? ಪಟ್ಟಿ ರಿಲೀಸ್ ಮಾಡ್ತೀನಿ, ಎಲ್ಲ ಮುಗಿದ ಮೇಲೆ ಪಟ್ಟಿ ರಿಲೀಸ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.